ಆಯ್ತು, ಎಲ್ರು ಚೆನ್ನಾಗಿ ಎಕ್ಸಾಮ್ ಬರೀಬೇಕು. ಯಾರು ಯಾರ್ದನ್ನ ನೋಡಬಾರ್ದು, ಯಾರ ಹತ್ರನೂ ಏನು ಕೇಳಬಾರ್ದು. ಆಯ್ತಾ? ನಾನೀಗ ಪೇಪರ್ ತರಕ್ ಹೋಗ್ತೀನಿ. ಪಿನ್ ಡ್ರಾಪ್ ಸೈಲೆಂಟ್ ಆಗಿ ಕೂತ್ಕೊಳ್ಳಿ. ಓಕೆ ಮ್ಯಾಮ್. ಅಯ್ಯೋ, ಪೇಪರ್ ತರ್ತಾರ ಅಂತ ತಕ್ಷಣ ಹೆದರಿಕೆ ಆಗ್ತಿದೆ. ಲಿಲ್ಲಿ, ನಿನಗೆ ಹೆಂಗಿದೆ? ನನಗೂ ಹೆದರಿಕೆ ಆಗ್ತಿದೆ ಅಚ್ಚು. ನೀನ್ ಚೆನ್ನಾಗಿ ಓದಿದೀಯಾ? ನಾನ್ ಚೆನ್ನಾಗಿ ಓದಿದ್ದೀನಿ ಲಿಲ್ಲಿ. ನೀನು ಓದಿಲ್ವಾ? ನನ್ಗೇನಾದ್ರೂ ಗೊತ್ತಿಲ್ಲ ಅಂದ್ರೆ ನಾನು ಕೇಳ್ತೀನಿ, ಸ್ವಲ್ಪ ಹೇಳ್ಕೊಡು ಆಯ್ತಾ? ಆಯ್ತಚ್ಚು, ನನಗೂ ಗೊತ್ತಿಲ್ಲ ಅಂದ್ರೆ ಕೇಳ್ತೀನಿ, ಸ್ವಲ್ಪ ಹೇಳ್ಕೊಡು. ಹಿಂಗಾದ್ರೂ ಮಾಡಿ ಒಳ್ಳೆ ಮಾರ್ಕ್ ತೆಗಿಬೇಕು. ಹೌದಚ್ಚು. ಯಾರಿಗೂ ಹೇಳ್ಕೊಡ್ಬಾರ್ದು. ಏನಾದ್ರೂ ಹೇಳ್ಕೊಡೋದು ನೋಡಿದೆ ಅಂದ್ರೆ ನಾನು ಮ್ಯಾಮ್ ಹತ್ರ ಹೇಳ್ಬಿಡ್ತೀನಿ. ನಾವಿಬ್ರು ಹೇಳ್ಕೊಂಡೆ ಇವನಿಗೇನಾಯ್ತು? ಹೊಟ್ಟೆವರಿ ಇವನಿಗಿಂತ ಒಳ್ಳೆ ಮಾರ್ಕ್ ತೆಗೆದ್ಬಿಡ್ತೀವಿ ಅಂತ. ಹೌದು. ಯಾರಿಲ್ಲಿ ಮಾತಾಡ್ತಾ ಇರೋ ಸೌಂಡ್ ಕೇಳ್ತು? ನಾವಲ್ಲ ಮ್ಯಾಮ್. ಹೌದು ಮ್ಯಾಮ್, ನಾವಲ್ಲ ಮ್ಯಾಮ್. ನಾನೇ ಮ್ಯಾಮ್ ಮಾತಾಡಿದ್ದು. ಯಾಕಬಿ ನಾನು ಹೇಳೋದ್ನಲ್ಲ ಯಾರು ಮಾತಾಡಬಾರ್ದು ಅಂತ ಅಂದ್ಬಿಟ್ಟು ಯಾಕೆ ಮಾತಾಡ್ತಾ ಇದ್ದೆ? ಇಲ್ಲಿ ಯಾರು ನನ್ಗೆ ಗೊತ್ತಿಲ್ಲ ಅಂದ್ರೆ ನೀನು ಹೇಳ್ಕೊಡು, ನಿನಗೆ ಗೊತ್ತಿಲ್ಲ ಅಂದ್ರೆ ನಾನು ಹೇಳ್ಕೊಡ್ತೀನಿ ಅಂತ ಮಾತಾಡ್ತಾ ಇದ್ರು ಮ್ಯಾಮ್. ಅದಕ್ಕೆ ಮ್ಯಾಮ್ ಯಾರಂತ ಕೇಳ್ತಾ ಇದ್ದೆ, ಅದು ಕೇಳಿಸ್ತಾ ಇತ್ತು ಮ್ಯಾಮ್. ಯಾರ್ದು ಏನು ನೋಡ್ಕೊಂಡ್ ಬರಿಬಾರ್ದು. ಅವ್ರಿಗೆ ಏನ್ ಗೊತ್ತಿದೆ ಅದನ್ನೇ ಬರಬೇಕು. ಓದ್ಕೊಂಡ್ ಬರಿ ಅಂತ ಹೇಳಿಲ್ವಾ? ನಾಳೆ ಆನ್ಸರ್ ಪೇಪರ್ ನೋಡ್ಬಿಟ್ಟು ನಾನು ನಿಮ್ಗೆ ಮಾಡ್ಕೊಡ್ತೀನಿ. ಈಗ ಪೇಪರ್ ಕೊಡ್ತೀನಿ, ನಿಮ್ ಹಿಂದೆ ಇರೋರಿಗೆ ಹಾಗೆ ಪಾಸ್ ಮಾಡಿ. ಒಂದ್ ಕೇಳೋಣಂತ ಇದ್ದೆ. ನಿನ್ನೆ ಮೆಸೇಜ್ ಮಾಡಿದ್ನಲ್ಲ ಪ್ರಾಜೆಕ್ಟ್ ವರ್ಕ್ ಮಾಡ್ಕೊಂಡ್ ಬನ್ನಿ ಅಂತ ಅಂದ್ಬಿಟ್ಟು, ಮಾಡಿದ್ರಾ? ಎಲ್ಲಿ ಕೊಟ್ಟಿದ್ದೀರಾ? ಆಫೀಸ್ ರೂಮಲ್ಲಿ ಕೊಟ್ಟು ಬಂದ್ರಾ? ಎಸ್ ಮ್ಯಾಮ್, ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಹೋಗಿ ನಾನು ಆಫೀಸ್ ರೂಮಲ್ಲಿ ಕೊಟ್ಟು ಬಂದಿದ್ದೀನಿ ಮ್ಯಾಮ್. ಓಕೆ ಅಚ್ಚು, ಅದು ಪ್ರಿನ್ಸಿಪಲ್ ಮ್ಯಾಮ್ ನೋಡಿ ಯಾರ್ದು ಚೆನ್ನಾಗಿದೆ ಅಂತ ಹೇಳಿ ಇಬ್ಬರಿಗೆ ಪ್ರೈಸ್ ಕೊಡ್ತಾರೆ. ಫಸ್ಟ್ ಪ್ರೈಸ್, ಸೆಕೆಂಡ್ ಪ್ರೈಸ್ ಅಷ್ಟೇ. ಆಯ್ತಾ? ಈಗ ಟೆಸ್ಟ್ ಬರೀರಿ, ಮತ್ತೆ ಅದ್ರ ಬಗ್ಗೆ ನೋಡೋಣ. ಓಕೆ ಮ್ಯಾಮ್. ಓಕೆ ಮ್ಯಾಮ್. ಮಕ್ಕಳೇ, ಗಲಾಟೆ ಮಾಡಿದ್ರೆ ಸ್ವಲ್ಪ ಸುಮ್ಮನೆ ಕುತ್ಕೊಳ್ರಪ್ಪ. ಅಕ್ಕು, ಇಲ್ಲಿ ಬಾ ಇಲ್ಲಿ. ನೀನು ಪಕ್ಕದ ಕ್ಲಾಸಲ್ಲಿ ಜೆಸಿಕಾ ಮ್ಯಾಮ್ ಇದ್ದಾರೆ, ಪ್ರಿನ್ಸಿಪಲ್ ಕರೆದ್ರು ಅಂತ ಹೇಳಿ ಕರಿತೀಯಾ? ಕರ್ಕೊಂಬತ್ತೀನಿ. ಹೋಗು ನಿನ್ ಕ್ಲಾಸಿಗೆ. ಇಲ್ಲ ಬಂದೆ, ನಾವು ಟೆಸ್ಟ್ ಬರಿತಾ ಇದೀವಿ. ನಾನು ಸುಮ್ಮನೆ ಬಂದೆ ನಿನ್ನ ನೋಡೋಣ ಅಂತಂದ್ಬಿಟ್ಟು. ಏನು ಮಾಡ್ತಾ ಇದೀಯ? ಹೋಗು ಕ್ಲಾಸಿಗೆ. ಲಿಲಿ, ಏನ್ ಮಾಡ್ತಾ ಇದೀಯಾ? ಟೆಸ್ಟ್ ಬರೆದ್ಬಿಟ್ಟು ಯಾರು ನೋಡ್ತಾ ಇದೀಯ ನೀನು? ಮ್ಯಾಮ್, ಲಿಲ್ಲಿ ತಮ್ಮ ಬಂದಿದ್ದಾನೆ ಮ್ಯಾಮ್. ಲಿಲ್ಲಿ ತಮ್ಮನ? ಅದ್ಯಾರು? ಪುಟ, ನೀನ್ ಇಲ್ಲೇ ಮಾಡ್ತಾ ಇದೀಯ? ಕ್ಲಾಸ್ ಬಿಟ್ಬಿಟ್ಟು ಕ್ಲಾಸಿಗೆ ಹೋಗು. ಮ್ಯಾಮ್, ಪ್ರಿನ್ಸಿಪಲ್ ಮ್ಯಾಮ್ ನಿಮ್ಮನ್ನ ಕರೆದ್ರು ಬರ್ಬೇಕಂತೆ. ಏನು ಪ್ರಿನ್ಸಿಪಲ್ ಮ್ಯಾಮ? ಅದ್ಯಾರು? ಮ್ಯಾಮ್, ಪ್ರಿನ್ಸಿಪಲ್ಗೆ ಪ್ರಿನ್ಸಿಪಲ್ ಅಂತ ಹೇಳ್ತಾ ಇದ್ದಾನೆ ಮ್ಯಾಮ್. ಅವನಿಗೆ ಸ್ವಲ್ಪ ಮಾತಾಡಕ್ ಬರಲ್ಲ ಮ್ಯಾಮ್. ಓ ಹಂಗ? ಸರಿ ಆಯ್ತು, ನಡಿ ನಾನು ಬರ್ತೀನಿ. ಅಕ್ಕು, ನಿನ್ ಪ್ಲೇಸಿಗೆ ಹೋಗಿ ಕುತ್ಕೋ ಹೋಗು. ಹೇಳಿ ಮ್ಯಾಮ್, ಕರೆದ್ರಂತೆ. ಜೆಸಿಕಾ ಮ್ಯಾಮ್, ಟೆಸ್ಟ್ ಎಲ್ಲ ಮುಗೀತಾ? ಇನ್ನೇನು ಮ್ಯಾಮ್, 5 ನಿಮಿಷದಲ್ಲಿ ಮುಗ್ದೋಗತ್ತೆ. ಹಂಗಂದ್ರೆ 5 ನಿಮಿಷ ನಿಮ್ಮ ಕ್ಲಾಸಿಗೆ ಬರ್ತೀನಿ ಮ್ಯಾಮ್. ಓಕೆ ಮ್ಯಾಮ್. ಸೆಲೆಕ್ಷನ್ ಮಾಡಿದ್ರಾ ಮ್ಯಾಮ್? ಹಾಂ, ಸೆಲೆಕ್ಷನ್ ಮಾಡಿದ್ರೆ ತುಂಬ ಚೆನ್ನಾಗಿ ಮಾಡಿದಾರಮ್ಮ ಇಬ್ರು. ಅದು ನನಗೆ ತುಂಬ ಇಷ್ಟ ಆಯಿತು. ಮತ್ತು ಬೇರೆ ಮ್ಯಾಮ್ಗೆಲ್ಲ ನಾನು ತೋರಿಸಿದೆ, ಅವರಿಬ್ರು ಇಬ್ಬರನ್ನೇ ಸೆಲೆಕ್ಷನ್ ಮಾಡಿದ್ದಾರೆ. ನೀವು ಒಂದ್ಸಲ ನೋಡ್ಬಿಡಿ, ನನ್ನ ಟೇಬಲಲ್ಲಿದೆ. ಓಕೆ ಮ್ಯಾಮ್. ನೀವು ಹೋಗಿ ಕ್ಲಾಸ್ ನೋಡಿ. ಓಕೆ ಮ್ಯಾಮ್. ನಮಸ್ತೆ ಟೀಚರ್. ನಮಸ್ತೆ ನಮಸ್ತೆ, ಹೇಳಿ ಸರ್. ಮೇಡಮ್, ಮಗಳನ್ನ ಅಡ್ಮಿಷನ್ ಮಾಡಕ್ಕೆ ಕರ್ಕೊಂಡ್ ಬಂದಿದ್ದೀನಿ ಮೇಡಮ್. ಓ ಹೌದಾ? ಯಾಕೆ ತುಂಬ ಲೇಟ್ ಆಯಿತು ನೀವು ಅಡ್ಮಿಷನ್ ಮಾಡೋದು? ಅದು ಸ್ವಲ್ಪ ಪ್ರಾಬ್ಲಮ್ ಆಯಿತು ಮ್ಯಾಮ್. ನಾವು ಬೇರೆ ಊರಿಂದ ಬಂದಿದ್ದೀವಿ, ಅಲ್ಲಿಂದ ಇಲ್ಲಿ ಬರೋದಕ್ಕೆ ಸ್ವಲ್ಪ ಲೇಟ್ ಆಗಿಬಿಡ್ತು. ಅದಕ್ಕೆ ಸ್ವಲ್ಪ ಲೇಟ್ ಆಗಿದೆ ಅಡ್ಮಿಷನ್ ಮಾಡೋದಕ್ಕೆ. ಓ ಹಾಗಾ? ಆಯಿತು. ಯಾರನ್ನ ಅಡ್ಮಿಷನ್ ಮಾಡ್ತೀರಾ, ಮಗನ ಮಗಳ? ಮಗಳು ಮ್ಯಾಮ್, ಇಲ್ಲೇ ಇದ್ದಾಳೆ, ತಡಿ. ಅಮುದಾ, ಅಮುದಾ, ಬಾಮ್ಮ. ಗುಡ್ ಮಾರ್ನಿಂಗ್ ಮ್ಯಾಮ್. ಗುಡ್ ಮಾರ್ನಿಂಗ್ ಪುಟ್ಟ. ಏನು ನಿನ್ನ ಹೆಸರು? ಅಮುದನಾ? ಎಸ್ ಮ್ಯಾಮ್, ನನ್ನ പേര് ಅಮುದ. ಮನೇಲಿ ಯಾವ ಲ್ಯಾಂಗ್ವೇಜ್ ಮಾತಾಡೋದು ನೀವು? ಅವಳು ಮಾತಾಡೋ ತಮಿಳಲ್ಲ? ಹೌದು ಮ್ಯಾಮ್, ನಾನು ಸ್ವಲ್ಪ ತಮಿಳ್ನಾಡು ಬಾರ್ಡರ್ ಸೈಡಲ್ಲಿ ಇದ್ದಿದ್ದು. ನನ್ನ ಮಗಳಿಗೆ ಸ್ವಲ್ಪ ಕನ್ನಡ ಅಷ್ಟು ಬರಲ್ಲ, ತಮಿಳೇ ಮಾತಾಡೋದು ಮನೆಯಲ್ಲಿ. ಮತ್ತೆ ಕನ್ನಡ ಎಲ್ಲ ಹೇಗೆ ಓದ್ತಾಳೆ? ತೊಂದರೆ ಇಲ್ಲ ಮ್ಯಾಮ್, ಕನ್ನಡ ಎಲ್ಲ ಓದ್ತಾಳೆ, ಓದೋದೆಲ್ಲ ಓದ್ತಾಳೆ, ಮಾತಾಡೋದಕ್ಕೆ ಅವಳು ಸ್ವಲ್ಪ ಬರಲ್ಲ. ಹೋ ಸರಿ 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 ಸರಿ, ಆಯ್ತು. ಅಡ್ಮಿಷನ್ ಮಾಡಿಬಿಡೋಣ. ಎಷ್ಟನೇ ಕ್ಲಾಸ್? 4ನೇ ಕ್ಲಾಸಾ 3ನೇ ಕ್ಲಾಸಾ? 4ನೇ ಕ್ಲಾಸ್ ಮ್ಯಾಮ್. ಸರಿ ಸರಿ, ಹಾಗಾದ್ರೆ ನಾಳೆಯಿಂದ ಸ್ಕೂಲಿಗೆ ಕಳಿಸ್ಬಿಡಿ. ಆಫೀಸ್ ರೂಮಿಗೆ ಹೋಗಿ ನೀವು ಅಲ್ಲಿ ಅಡ್ಮಿಷನ್ ಫಾರ್ಮ್ ಎಲ್ಲ ಇದೆ, ಅದನ್ನೆಲ್ಲ ಫಿಲ್ಅಪ್ ಮಾಡಿ ಕೊಡಿ ಆಯ್ತಾ? ಸರಿ ಮ್ಯಾಮ್, ಆಯ್ತು. ಅಮುದಾ, ಚೆನ್ನಾಗಿ ಕನ್ನಡದಲ್ಲಿ ಮಾತಾಡ್ಬೇಕಾಯ್ತಾ? ಮಾತಾಡುತ್ತಾನ ಮ್ಯಾಮ್. ಸರಿ ಆಯ್ತು ಸರ್, ನೀವು ಹೋಗಿ.
ಆ ನೋಡಿ ಮಕ್ಕಳೇ, ನಿನ್ನೆ ನಿಮಗೊಂದು ಮೆಸೇಜ್ ಮಾಡಿದ್ವಿ ಪರಿಸರದ ಬಗ್ಗೆ ಡ್ರಾಯಿಂಗ್ ಮಾಡ್ಕೊಂಡ್ ಬನ್ನಿ ಅಂತ. ಅದರಲ್ಲಿ ಎಲ್ಲರೂ ಚೆನ್ನಾಗಿ ಮಾಡ್ಕೊಂಡ್ ಬಂದಿದ್ರಿ ಮಕ್ಕಳೇ. ಅದರಲ್ಲಿ ನಾವು ಇಬ್ಬರನ್ನ ಹಾರಿಸಿ ಅವರಿಗೆ ಫಸ್ಟ್ ಪ್ರೈಸ್ ಸೆಕೆಂಡ್ ಪ್ರೈಸ್ ಅಂತ ಕೊಡ್ತಾ ಇದ್ದೀವಿ. ಮೇಡಮ್, ಅದು ಡ್ರಾಯಿಂಗ್ ಪೇಪರ್ ತಂದ್ರಾ? ಈಗ ತರ್ತೀನಿ ಮ್ಯಾಮ್. ತನ್ನಿ. ಅಚ್ಚು, ಇದು ನಿನ್ ಡ್ರಾಯಿಂಗ್? ಹೌದು ಲಿಲಿ, ಇದು ನನ್ನ ಡ್ರಾಯಿಂಗ್. ನನಗೆ ಗೊತ್ತು, ಆವಾಗಲೇ ನಾನು ಅನ್ಕೊಂಡೆ ನನಗೆ ಫಸ್ಟ್ ಪ್ರೈಸ್ ಅಂತ ಅಂದ್ಬಿಟ್ಟು. ನೋಡ್ದಾ? ಅಚ್ಚು, ತುಂಬಾ ಚೆನ್ನಾಗಿ ಮಾಡಿದ್ಯಾ. ಪರವಾಗಿಲ್ಲ, ನಿನಗೆ ಫಸ್ಟ್ ಪ್ರೈಸ್ ಕೊಟ್ರೆ ಕೊಡ್ಲಿ, ನನಗೆ ಸೆಕೆಂಡ್ ಪ್ರೈಸ್ ಅದು ಸಿಗ್ತದೆ ಅಂತ ನಾನು ನಂಬ್ಕೊಂಡಿದ್ದೀನಿ. ನೋಡಿ ಮಕ್ಕಳೇ, ಈ ಡ್ರಾಯಿಂಗ್ ನ ನಮ್ಮ ಅಚ್ಚು ಮಾಡಿದಾಳೆ, ತುಂಬಾ ಚೆನ್ನಾಗಿದೆ. ಅದಕ್ಕೆ ಅವಳಿಗೆ ಸೆಕೆಂಡ್ ಪ್ರೈಸ್ ಕೊಡ್ತಾ ಇದ್ದೀವಿ. ಅದಕ್ಕೆ ಮ್ಯಾಮ್ ಮಾತಾಡೋದಕ್ಕೆ ಮುಂಚೆ ಜಾಸ್ತಿ ಮಾತಾಡಬಾರ್ದಂತ ಹೇಳೋದು. ನೋಡ್ದಾ, ನೀ ಸೆಕೆಂಡ್ ಪ್ರೈಸ್ ಅಂತೆ, ಖಂಡಿತ ನನಗೆ ಫಸ್ಟ್ ಪ್ರೈಸ್. ಜೆಸಿಕಾ ಮೇಡಮ್, ಇನ್ನೊಂದು ಪೇಪರ್ ತನ್ನಿ. ಚೆನ್ನಾಗಿದೆ ಮ್ಯಾಮ್. ಹೌದಲ್ಲ ಮಕ್ಕಳೇ, ತುಂಬಾ ಚೆನ್ನಾಗಿದೆಯಲ್ಲ? ಹೌದು ಮ್ಯಾಮ್, ತುಂಬಾ ಚೆನ್ನಾಗಿದೆ. ಹೌದು ಮಕ್ಕಳೇ, ಇದು ತುಂಬಾ ಚೆನ್ನಾಗಿದೆ ಡ್ರಾಯಿಂಗ್. ಇದನ್ನ ಮಾಡಿದವರು ಯಾರು ಅಂತ ನಿಮಗೆ ಗೊತ್ತಾಗಬೇಕಲ್ಲ? ಈ ಡ್ರಾಯಿಂಗ್ ಮಾಡಿದ್ದು ಬೇರೆ ಯಾರು ಇಲ್ಲ, ನಮ್ ಚುಪ್ಪಿನೇ. ಚುಪ್ಪಿ, ಬಾಮ ಇಲ್ಲಿ. ಎಸ್ ಮ್ಯಾಮ್. ಚುಪ್ಪಿ, ತುಂಬಾ ಚೆನ್ನಾಗಿ ಡ್ರಾಯಿಂಗ್ ಮಾಡಿದ್ಯಮ್ಮ. ನೀನ್ ಏನಾದ್ರೂ ಡ್ರಾಯಿಂಗ್ ಕ್ಲಾಸಿಗೆ ಹೋಗ್ತಾ ಇದ್ಯಾ? ನೋ ಮ್ಯಾಮ್, ನಾನು ಹಾಗೆ ಡ್ರಾಯಿಂಗ್ ಮಾಡಿದೆ. ನಾನು ಯಾವ ಡ್ರಾಯಿಂಗ್ ಕ್ಲಾಸಿಗೂ ಹೋಗ್ಲಿಲ್ಲ ಮ್ಯಾಮ್. ವೆರಿ ಗುಡ್ ಮಾ, ತುಂಬಾ ಚೆನ್ನಾಗಿ ಮಾಡಿದ್ಯಾ. ಪರಿಸರದ ಬಗ್ಗೆ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ಯಾ. ನನಗೆ ತುಂಬಾ ಖುಷಿ ಆಯ್ತು ಇದನ್ನ ನೋಡಿದ ತಕ್ಷಣ. ಥ್ಯಾಂಕ್ ಯು ಮ್ಯಾಮ್. ನೀನು ಈ ಡ್ರಾಯಿಂಗ್ ಬಗ್ಗೆ ಎಲ್ರಿಗೂ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೀಯಾ? ಓಕೆ ಮ್ಯಾಮ್. ಫಸ್ಟ್ ಒನ್, ಸ್ಟಾಪ್ ಪ್ಲಾಸ್ಟಿಕ್ ಯೂಸ್. ಇತ್ತೀಚೆಗೆ ನಾವು ಪ್ಲಾಸ್ಟಿಕ್ ನ ತುಂಬಾ ಯೂಸ್ ಮಾಡ್ತಾ ಇದ್ದೀವಿ. ಇದರಿಂದ ನಮ್ಮ ಪರಿಸರ ಹಾಳಾಗ್ತಾ ಇದೆ. ಅದಕ್ಕೆ ನಾವು ಪ್ಲಾಸ್ಟಿಕ್ ನ ಯೂಸ್ ಮಾಡೋದನ್ನ ಕಡಿಮೆ ಮಾಡಬೇಕು. ನೆಕ್ಸ್ಟ್ ಒನ್, ಸೇವ್ ಟ್ರೀಸ್. ಮರಗಳು ಗಾಳಿನ ಸ್ವಚ್ಛಗೊಳಿಸಿ ನಮಗೆ ಒಳ್ಳೆ ಗಾಳಿಯನ್ನು ನೀಡುತ್ತೆ, ಆಹಾರವನ್ನು ಕೊಡುತ್ತೆ ಮತ್ತೆ ನೆರಳನ್ನು ಕೊಡುತ್ತೆ. ಮರಗಳು ಮಣ್ಣಿನ ಸವಕಳಿಯನ್ನು ತಡೆಗಟ್ಟುತ್ತೆ ಮತ್ತು ಪ್ರಾಣಿ ಪಕ್ಷಿಗಳಿಗೂ ವಾಸಸ್ಥಾನವಾಗಿದೆ, ಆಹಾರವನ್ನು ನೀಡುತ್ತದೆ. ಮರಗಳ ಬಗ್ಗೆ ಹೇಳ್ತಾ ಹೋದ್ರೆ ತುಂಬಾ ಇದೆ. ಮರಗಳಿಲ್ಲದೆ ಮನುಷ್ಯನು ಬದುಕೋದಿಕ್ಕಾಗಲ್ಲ. ಇದಕ್ಕೆ ನಾವು ಮರಗಳನ್ನ ಕಡಿಬಾರದಂತ ಹೇಳೋದು. ನೆಕ್ಸ್ಟ್ ಒಂದು, ಸ್ಟಾಪ್ ಪೊಲ್ಯೂಷನ್. ಗಾಳಿಯಲ್ಲಿರುವ ಹಾನಿಕಾರಕ ವಸ್ತುಗಳನ್ನು ಏರ್ ಪೊಲ್ಯೂಷನ್ ಅಂತ ಹೇಳ್ತಾರೆ. ಇದರಿಂದ ಮನುಷ್ಯರಿಗೆ, ಪಕ್ಷಿಗಳಿಗೆ, ಪ್ರಾಣಿಗಳಿಗೆ ಹಾನಿಕಾರಕವಾಗುತ್ತದೆ. ನೆಕ್ಸ್ಟ್, ಸೇವ್ ನೇಚರ್. ಕಾಡನ್ನು ಉಳಿಸಿ, ನಾಡನ್ನು ಬೆಳೆಸಿ. ಮನೆಗೊಂದು ಮರ, ಊರಿಗೊಂದು ವನ. ವೆರಿ ಗುಡ್ ಮಾ ಚುಪ್ಪಿ. ನೋಡಿ ಮಕ್ಕಳೇ, ಎಷ್ಟು ಅದ್ಭುತವಾಗಿ ನಮ್ ಚುಪ್ಪಿ ಎಕ್ಸ್ಪ್ಲೈನ್ ಮಾಡಿದ್ಲಂತ ಅಂದ್ಬಿಟ್ಟು. ಡ್ರಾಯಿಂಗ್ ಅನ್ನ ನೋಡಿದ ತಕ್ಷಣ ಎಲ್ರಿಗೂ ಗೊತ್ತಾಗತ್ತೆ ಇದು ಯಾವ್ದ್ರದ್ ಬಗ್ಗೆ ಅಂತ ಅಂದ್ಬಿಟ್ಟು. ಈಗ ನಮ್ ಚುಪ್ಪಿಗೆ ಎಲ್ರೂ ಕ್ಲಾಸ್ ಹಾಕಿ. ಮಕ್ಕಳೇ, ನೀವು ಇದೇ ತರ ನಮ್ ಚುಪ್ಪಿ ಹೇಗ್ ಮಾಡಿದಾಳೋ ಅದೇ ತರ ನೀವು ಡ್ರಾಯಿಂಗ್ ಮಾಡೋದನ್ನ ಕಲಿಬೇಕು, ಆಯ್ತಾ? ನೀವು ಮಾಡಿದ ಎಲ್ಲಾ ಡ್ರಾಯಿಂಗು ಚೆನ್ನಾಗಿತ್ತು, ನಾನು ಯಾರ್ದು ಚೆನ್ನಾಗಿಲ್ಲ ಅಂತ ಹೇಳಲ್ಲ. ಅದರಲ್ಲಿ ನಮ್ ಚುಪ್ಪಿ ಎಕ್ಸ್ಪ್ಲೈನ್ ಚೆನ್ನಾಗಿ ಮಾಡಿದಾಳೆ, ಅದಕ್ಕೆ ನಾನು ಅವಳಿಗೆ ಫಸ್ಟ್ ಪ್ರೈಸ್ ನ ಕೊಟ್ಟಿದ್ದೀನಿ. ಜೆಸಿಕಾ ಮ್ಯಾಮ್. ಎಸ್ ಮ್ಯಾಮ್. ಮ್ಯಾಮ್, ಈ ಎರಡು ಡ್ರಾಯಿಂಗ್ ನ ನಮ್ಮ ನೋಟಿಸ್ ಬೋರ್ಡ್ ಎಲ್ಲ ಹಾಕಿ, ಆಯ್ತಾ? ಓಕೆ ಮ್ಯಾಮ್. ಹೋಗಿ ಮ್ಯಾಮ್, ಪ್ರೈಸ್ ತಗೊಂಬನ್ನಿ. ಅಚ್ಚು, ಬಾರಮ್ಮ ಇದ್ದು. ಅಚ್ಚು, ಯಾಕಮ್ಮ ಸಪ್ಪಗಿದ್ಯಾ? ಏನಿಲ್ಲ ಮ್ಯಾಮ್. ತಗೋ ಚುಪ್ಪಿ. ಥ್ಯಾಂಕ್ ಯು ಮ್ಯಾಮ್. ಅಚ್ಚು, ತಗೋಮ್ಮ. ಥ್ಯಾಂಕ್ ಯು ಮ್ಯಾಮ್. ಯಾಕಚ್ಚು ಸಪ್ಪಗಿದ್ಯಾ? ಏನೂ ಇಲ್ಲ ಮ್ಯಾಮ್. ಮ್ಯಾಮ್, ಅಚ್ಚಿಗೆ ಈ ಪ್ರೈಸ್ ಬೇಡವಾ ಅಂತ ನಾವೇ ಇಟ್ಕೊಳ್ಳೋಣ. ನಾನು ಸುಮ್ಮನೆ ಹೇಳ್ದೆ, ನೀನು ಮುಖ ಸಪ್ಪಗಿಟ್ಕೊಂಡಿದ್ಯಲ್ಲ ಅದಕ್ಕೆ ಹೇಳಿದೆ. ಈಗ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತೀಯಾ. ಥ್ಯಾಂಕ್ ಯು ಮ್ಯಾಮ್. ಸರಿ, ಈಗ ಇಬ್ರು ಹೋಗಿ ಕುತ್ಕೊಳ್ಳಿ.